ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ಪೋಕ್ಸೋ ಕೇಸ್ನಲ್ಲಿ ಸಂಕಷ್ಟ. ಮೇಲ್ನೋಟಕ್ಕೆ ಇದು ವಿಚಾರಣೆ ನಡೆಯಬೇಕಾದ ಪ್ರಕರಣ. ಬಿಎಸ್ವೈ ಹಣ ನೀಡಿರುವುದು ಸಂತ್ರಸ್ತೆಯ ದೂರು. ಬಿಎಸ್ ಯಡಿಯೂರಪ್ಪಗೆ ಪೋಕ್ಸೋ ಕೇಸ್ನಲ್ಲಿ ಸಂಕಷ್ಟ ಎದುರಾಗುವ ಸಾಧ್ಯತೆ. ಮೇಲ್ನೋಟಕ್ಕೆ ಇದು ವಿಚಾರಣೆ ನಡೆಯಬೇಕಾದಂತಹ ಪ್ರಕರಣ. ಪೋಕ್ಸೋ ಬಿಎಸ್ವೈ ಹಣ ನೀಡಿರುವುದು ಸಂತ್ರಸ್ತೆಯ ದೂರು. ದೂರುದಾರೆಯ ಹಿನ್ನೆಲೆ ಈ ಬಗ್ಗೆ ವಿಚಾರಣೆ ನಡೆಯಬೇಕು. ದೂರುದಾರೆಯ ಹಿನ್ನೆಲೆ ವಿಚಾರಣೆ ನಡೆಯಬೇಕು. ಯಡಿಯೂರಪ್ಪ ಕೇಸ್ನಲ್ಲಿ ಹೈಕೋರ್ಟ್ ಮಹತ್ವದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಪೋಕ್ಸೋ ಪ್ರಕರಣ ನಮ್ಮ ದೇಶದ ಕಾನೂನು ಅತ್ಯಂತ ಸೂಕ್ಷ್ಮ ಪ್ರಕರಣ ಅಂತ ಹೇಳುತ್ತೆ. ಬಿಎಸ್ವೈಗೆ ಕಿರುಕುಳ ಸಾಧ್ಯತೆ, ನೀವು ರಕ್ಷಣೆ ಕೋರಬಹುದು, ಅದಕ್ಕೆ ಏನೆಲ್ಲ ಮಾಡಬಹುದು ನೋಡೋಣ ಎಂದ ಹೈಕೋರ್ಟ್. ಸೆಪ್ಟೆಂಬರ್ 19ಕ್ಕೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಪೋಕ್ಸೋ ಪ್ರಕರಣ ಯಡಿಯೂರಪ್ಪರ ವಿರುದ್ಧ ದಾಖಲಾಗಿದೆ. ಸಂತ್ರಸ್ತೆ ಮಹಿಳೆ ಯಡಿಯೂರಪ್ಪರ ನಿವಾಸಕ್ಕೆ ಬರ್ತಾರೆ. ಒಂದು ಸಣ್ಣ ಮಗಳು ಅಂದರೆ ಒಂದು 16-17 ವರ್ಷ. ಪೋಕ್ಸೋ ಪ್ರಕರಣ ದಾಖಲಾಗಿರೋದನ್ನ ನೋಡಿದ್ರೆ ಆಕೆಗೆ 16ಗಿಂತ ಒಳಗಡೆ ಇರೋ ಸಾಧ್ಯತೆಗಳಿದ್ದಾವೆ. ಆಕೆಯ ಹೆಸರು ಹೇಳಂಗಿಲ್ಲ ಈ ಪ್ರಕರಣದಲ್ಲಿ. ಹಾಗಾಗಿ ಆಕೆಯ ಮಗಳ ಜೊತೆ ನಿವಾಸಕ್ಕೆ ಬರ್ತಾರೆ, ಯಡಿಯೂರಪ್ಪರ ನಿವಾಸಕ್ಕೆ. ಆಗ ಸಾರ್ವಜನಿಕರು ನೋಡಬಹುದಾದಂತಹ ಪ್ರಥಮ ಕೋಣೆಯಲ್ಲಿ ಕೂರಿಸ್ಕೊಂಡು ಮಾತನಾಡೋದಿಲ್ಲ ಯಡಿಯೂರಪ್ಪನವರು. ಒಳಗೆ ಕರ್ಕೊಂಡು ಹೋಗ್ತಾರೆ. ಅದು ಯಾಕೆ ಏನು ಅನ್ನುವಂತಹದ್ದು ವಿಚಾರಣೆ ಟೈಮಲ್ಲಿ ಅವರು ಹೇಳಬೇಕು. ಒಳಗಡೆ ಕರ್ಕೊಂಡು ಹೋದಂತಹ ಯಡಿಯೂರಪ್ಪನವರು ಅನುಚಿತವಾಗಿ ವರ್ತಿಸಿದ್ದಾರೆ ಅನ್ನೋ ಆರೋಪ ಇತ್ತು ಸಂತ್ರಸ್ತೆ ಕೊಟ್ಟ ದೂರಿನಲ್ಲಿ. ನನ್ನ ಮಗಳನ್ನ ಅನುಚಿತವಾಗಿ ಬಳಸಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಆ ಪ್ರಕರಣದಲ್ಲಿ ಹೈಕೋರ್ಟ್ ಒಂದು ಮಹತ್ವದ ಒಂದು ಅಚ್ಚರಿಯ ಬೆಳವಣಿಗೆ ಇದು. ನೋಡಿ, ನಮ್ಮ ದೇಶದ ಕಾನೂನು ಒಂದು ಅಟ್ರಾಸಿಟಿ, ಜಾತಿ ನಿಂದನೆ ಪ್ರಕರಣ ಮತ್ತು ಪೋಕ್ಸೋ ಪ್ರಕರಣ, ಈ ಎರಡು ಪ್ರಕರಣವನ್ನು ಅತ್ಯಂತ ಸೆನ್ಸಿಟಿವ್ ಆಗಿ, ಅತ್ಯಂತ ಪ್ರತ್ಯೇಕವಾಗಿ ಗಮನಿಸುತ್ತೆ. ಅಂದರೆ ಇದು ಆಗಕೂಡದು ಈ ಥರದ ಪ್ರಕರಣ ಅಂತ ಹೇಳಿ. ಸೊ ಈ ಪ್ರಕರಣದಲ್ಲಿ ಹೈಕೋರ್ಟ್ ಹೇಳ್ತು ಇದು ವಿಚಾರಣೆ ನಡೆಯಬೇಕಾದಂಥ ಪ್ರಕರಣ. ಇದು ಅದರ ಅರ್ಥ ಇದು ತಾತ್ಸಾರವಾಗಿ ಕ್ಷುಲ್ಲಕವಾಗಿ ಕಾಣಬಹುದಾದ ಪ್ರಕರಣ ಅಲ್ಲ. ಇದು ಅತ್ಯಂತ ಗಂಭೀರವಾಗಿ ಪರಿಗಣಿಸಿಕೋಬೇಕಾದಂಥ ಪ್ರಕರಣ. ವಿಚಾರಣೆ ನಡೆಸಿ ಅಂತ ಹೇಳುತ್ತೆ. ನೋಡೋಣ, ವಿಚಾರಣೆ ನಡೆಸಿ. ಸೆಪ್ಟೆಂಬರ್ 19ಕ್ಕೆ ವಿಚಾರಣೆಯನ್ನ ಮುಂದೂಡಿದ ಹೈಕೋರ್ಟ್. ಸೊ ಈ ಪ್ರಕರಣದಲ್ಲಿ 70 ಕಳೆದ ಯಡಿಯೂರಪ್ಪನವರಿಗೆ ಸಂಕಷ್ಟ ಎದುರಾಗುತ್ತಾ, ಕಾನೂನಾತ್ಮಕವಾದ ಸಂಕಷ್ಟ ಅಥವಾ ಲೀಗಲ್ ಟೆನ್ಷನ್ ಶುರುವಾಗುತ್ತಾ? ಮುಂದಿನ ಬೆಳವಣಿಗೆ ವಿಚಾರಣೆಯ ನಂತರವಷ್ಟೇ ತಿಳಿಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.